ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಡೆಡ್ಲಿ ಸ್ಪಾಟ್ ಅನ್ನ ಬೆಳಗಾವಿ ಪೊಲೀಸರು ಈಗ ಸದ್ಯ ಪತ್ತೆಯನ್ನ ಮಾಡಿದ್ದಾರೆ. ಇಲ್ಲಿ ಸಂಚರಿಸುವ ಮುನ್ನ ಪ್ರಯಾಣಿಕರು ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅಂತಕ್ಕಂತಹ ಒಂದು ಮಹತ್ವದ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಇಲ್ಲಿ ಕಳೆದ 10 ವರ್ಷಗಳಲ್ಲಿ ನೂರಾರು ಅಪಘಾತಗಳು ಸಂಭವಿಸಿದೆ. ಆ ಅಪಘಾತಗಳೆಲ್ಲ ಲಿಸ್ಟ್ ಅನ್ನ ಬೆಳಗಾವಿಯ ಪೊಲೀಸರು ತೆಗೆದಿರ್ತಕ್ಕಂಥದ್ದು. ಅದರಲ್ಲೂ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋಸ್ಲೆ ಅವರು ಬಂದ ಬಳಿಕ ಈ ಒಂದು ಸ್ಪಾಟ್ ಅನ್ನ ಗುರುತು ಮಾಡಲಾಗಿದೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಅಪಘಾತ ಆಗದಂತೆ ಮುನ್ನೆಚ್ಚರಿಕೆ ವಹಿಸಕ್ಕೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಜೊತೆಗೆ ಈ ಒಂದು ರಸ್ತೆಯ ಸಂಬಂಧಪಟ್ಟಂತೆ ಒಂದು ಸಮೀಕ್ಷೆ ನಡೆಸಲು ಮಾತುಕತೆಯನ್ನು ಕೂಡ ನಡೆಸಿದೆ. ಆದ್ರೆ ಆ ಒಂದು ಸ್ಪಾಟ್ ಯಾವುದು ಅಂತಂದ್ರೆ ಬೆಳಗಾವಿ ಬಳಿ ಇರತಕ್ಕಂಥ ಬಡೇಕೋಳ ಮಠದ ಬಳಿ ಇರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ. ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನು ಇಳಿಜಾರು ಇದೆ, ಇಳಿಜಾರು ಜೊತೆಗೆ ತಿರುವು ಇರತಕ್ಕಂಥದ್ದು. ಈ ಒಂದು ತಿರುವಿನಲ್ಲಿ ಬರ್ತಕ್ಕಂತಹ ಭಾರಿ ವಾಹನಗಳು ಬ್ರೇಕ್ ಫೇಲ್ ಆಗುತ್ತೆ ಮತ್ತು ಚಾಲಕ ಒಂದು ರೀತಿ ಗೊತ್ತಾಗದಂತೆ ಇಲ್ಲಿ ಆಕ್ಸಿಡೆಂಟ್ಗಳು ಆಗಿರ್ತಕ್ಕಂಥದ್ದು. 10 ವರ್ಷಗಳಲ್ಲಿ ಸುಮಾರು 120 ಆಕ್ಸಿಡೆಂಟ್ಗಳಾಗಿವೆ. ಜೊತೆಗೆ 89 ಜನ ಏನು ಪ್ರಯಾಣಿಕರಿಗೆ ಗಾಯ ಆಗಿರ್ತಕ್ಕಂಥದ್ದು ಮತ್ತು 19 ಜನ ಇಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ಈ ಒಂದು ಸ್ಪಾಟ್ ಅನ್ನ ಈಗ ಡೆಡ್ಲಿ ಸ್ಪಾಟ್ ಅಂತೇಳಿ ಪತ್ತೆ ಮಾಡಲಾಗಿರ್ತಕ್ಕಂಥದ್ದು ಮತ್ತು ಈ ಒಂದು ಸ್ಪಾಟ್ ನಲ್ಲಿ ಬೇಕಾದಂತ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗಿದೆ. ಏನು ಬೆಳಗಾವಿಯಿಂದ ಹುಬ್ಬಳ್ಳಿ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾರೆಲ್ಲ ಬರ್ತಾರೆ, ಇಲ್ಲಿ ತಿರುವು ಬಡೇಕೋಳ ಮಠದ ಬಳಿ ತಿರುವು ಆರಂಭವಾಗುತ್ತೆ. ಆ ತಿರುವು ಆರಂಭವಾದ ಬಳಿಕ ಅನೇಕರು ಗಾಡಿಯನ್ನ ನ್ಯೂಟ್ರಲ್ ಹಾಕ್ತಾರೆ. ಆ ರೀತಿ ಮಾಡಬೇಡಿ ಅಂತಕ್ಕಂಥ ಪೊಲೀಸರು ಈಗ ಸದ್ಯ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಶಾರ್ಪ್ ಟರ್ನ್ ಇದೆ, ಸ್ಲೋಪ್ ಇದೆ ಮತ್ತು ಮಳೆನಲ್ಲಿ ಅಲ್ಲಿ ನೀರು ಕೂಡ ಒಂದು ಸ್ಮಾಲ್ ಲೇಯರ್ ಆಗುತ್ತೆ. ಸೊ ಜನರದ್ದು ಡ್ರೈವರ್ ಯಾರಿದ್ದಾರೆ ಅವ್ರದ್ದು ಬ್ರೇಕ್ ಮೇಲೆದು ಕಂಟ್ರೋಲ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ಅಲ್ಲಿ ಅಲರ್ಟ್ ಡ್ರೈವರ್ಗಳಿಗೆ ಅಲರ್ಟ್ ಮಾಡಬೇಕಾದ್ರೆ ಒಂದು ಮ್ಯಾನಿಕ್ವಿನ್ ಅಂತ ಇಟ್ಟಿದ್ದೀವಿ. ಅದಕ್ಕೆ ಒಂದು ಟ್ರಾಫಿಕ್ದು ಜಾಕೆಟ್ ಕ್ಯಾಪ್ ಹಾಕಿದ್ದೀವಿ. ಸೊ ಡ್ರೈವರ್ ಯಾರಿರ್ತಾರೆ ಅವರಿಗೆ ಅನ್ನಿಸ್ತದೆ ಟ್ರಾಫಿಕ್ ಪೊಲೀಸಲ್ಲಿ ರೋಡ್ ಮೇಲೆ ರೋಡ್ದು ಪಕ್ಕದಲ್ಲಿ ಇದ್ದಾರೆ, ಸೊ ಏನು ಎಚ್ಚರ ಇದೆ ಅಂತ. ಆಮೇಲೆ ಪ್ಲಾಸ್ಟಿಕ್ದು ಬ್ಯಾರಿಕೇಡ್ಸ್ ಮತ್ತು ರಿಫ್ಲೆಕ್ಟಿವ್ ಟೇಪ್ ಅದು ಕೂಡ ಹಚ್ಚಿದ್ದೀವಿ. ಇನ್ ಜನರಲ್ ನಮ್ಮ ಬೆಳಗಾವಿ ನಗರದ ನಿವಾಸಿಗಳಿಗೆ ಕೋರಿಕೆ ಇದೆ, ಬೆಳಗಾವಿಯಿಂದ ಧಾರವಾಡ ಕಡೆ ಹೋಗೋ ದಾರಿಯಲ್ಲಿ ಸುವರ್ಣ ವಿಧಾನಸೌಧ ದಾಟಿದ ಮೇಲೆ ಇದು ಬಡೇಕೊಳ್ಳ ಮಟ್ಟಿದ್ದು ಸ್ಪಾಟ್ ಬರುತ್ತೆ. ದಯವಿಟ್ಟು ಅಲ್ಲಿ ನಿಧಾನವಾಗಿ ಚಲಿಸಬೇಕು, ಇಲ್ಲಾಂದ್ರೆ ಅನಾಹುತ ಆಗೋದು ತುಂಬಾ ಜಾಸ್ತಿನೇ ಸಾಧ್ಯತೆ. ಭಾರಿ ವಾಹನಗಳು ಏನು ರಾಷ್ಟ್ರೀಯ ಹೆದ್ದಾರಿ ಮೇಲೆ 100-120 ಸ್ಪೀಡ್ ಬರ್ತಾರೆ. ಇಲ್ಲಿ ಸ್ಪೀಡ್ ಅನ್ನ ಕಡಿಮೆ ಮಾಡಿ ಅಂತ ಹೇಳಿ ಈಗ ಪೊಲೀಸರು ಅಲ್ಲಲ್ಲಿ ಏನು ಸ್ಟಿಕ್ಕರ್ ಗಳನ್ನ ರಿಫ್ಲೆಕ್ಟರ್ ಗಳನ್ನ ಅಂಟಿಸಿದ್ದಾರೆ ಮತ್ತು ಬ್ಯಾರಿಕೇಡ್ ಗಳನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ಈ ಬ್ಯಾರಿಕೇಡ್ ದಾಟಿದ ಬಳಿಕ ಸುಮಾರು 1 ಕಿಲೋಮೀಟರ್ ನಲ್ಲಿ ಈ ಒಂದು ಸ್ಪಾಟ್ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಸ್ಪಾಟ್ ನಲ್ಲಿ ಏನೋ ಬರುವಾಗ ಎಚ್ಚರಿಕೆಯನ್ನು ವಹಿಸಬೇಕಿದೆ, ಇಲ್ಲಾಂದ್ರೆ ಪ್ರಾಣಕ್ಕೆ ಕುತ್ತು ಬರುವಂತದ್ದು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಏನು ಪ್ರಯಾಣಿಕರು ಹೆಚ್ಚಿನ ಜಾಗೃತಿಯನ್ನು ವಹಿಸಿ ಅಂತ ಹೇಳಿ ನಗರ ಪೊಲೀಸ್ ಆಯುಕ್ತರು ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ಮತ್ತು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಕಳೆದ ಒಂದು ವಾರಗಳ ಹಿಂದೆ ಇಲ್ಲಿ ಒಂದು ದೊಡ್ಡ ಬೃಹತ್ ಗಾತ್ರದ ಲಾರಿ ನಿಯಂತ್ರಣ ಕಳೆದುಕೊಂಡು ರಾಷ್ಟ್ರೀಯ ಹೆದ್ದಾರಿ ಮತ್ತು ಸರ್ವಿಸ್ ರಸ್ತೆ ಮೇಲೆ ಬಿದ್ದಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಸುಮಾರು 4-5 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇದರಿಂದ ಸಾಕಷ್ಟು ಸಮಸ್ಯೆಯನ್ನ ಪ್ರಯಾಣಿಕರು ಎದುರಿಸಿದ್ರು. ಬಳಿಕ ನಗರ ಪೊಲೀಸ್ ಆಯುಕ್ತರು ಈ ಒಂದು ಸ್ಪಾಟ್ ಅನ್ನು ವಿಸಿಟ್ ಮಾಡ್ತಾರೆ. ಅವಾಗ ಗೊತ್ತಾಗುತ್ತೆ, ಇಲ್ಲಿನ ಡಾಟಾಗಳನ್ನ ಚೆಕ್ ಮಾಡ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಈ ಒಂದು 10 ವರ್ಷಗಳಲ್ಲಿ 120 ಅಪಘಾತಗಳು ಇಲ್ಲಿ ನಡೆದಿವೆ. ಹೀಗಾಗಿ ಈ ಒಂದು ಸ್ಪಾಟ್ ಅನ್ನ ನಾವು ಏನಾದ್ರೂ ಮಾಡಬೇಕು, ಇದನ್ನ ಪರಿವರ್ತನೆ ಮಾಡಬೇಕು ಅನ್ನೋ ಹಂತಕ್ಕೆ ಈಗ ಪೊಲೀಸರು ಕೂಡ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಹೀಗಾಗಿ ಬೆಳಗಾವಿಯಿಂದ ಯಾರೆಲ್ಲ ಹುಬ್ಬಳ್ಳಿ ಕಡೆಗೆ ಹೋಗ್ತೀರಿ, ಬೆಂಗಳೂರು ಕಡೆ ಹೋಗ್ತೀರಿ, ಆ ಎಲ್ಲಾ ಪ್ರಯಾಣಿಕರು ಈಗ ಎಚ್ಚರಿಕೆಯನ್ನು ವಹಿಸಬೇಕಿದೆ. ಸುವರ್ಣಸೌಧದಿಂದ ಸುಮಾರು 4-5 ಕಿಲೋಮೀಟರ್ ನಲ್ಲೇ ಈ ಒಂದು ಸ್ಪಾಟ್ ಬರುತ್ತೆ. ಏನು ಇಳಿಜಾರು ಮತ್ತು ತಿರುವು ಒಂದೇ ಕಡೆ ಇರೋದ್ರಿಂದ ಇದು ಸಾಕಷ್ಟು ಸಮಸ್ಯೆಯನ್ನ ತಂದೊಡ್ಡಿದೆ. ಇನ್ನಾದರೂ ಪ್ರಯಾಣಿಕರು ಮತ್ತು ವಾಹನ ಸವಾರರು ಈ ಒಂದು ಸ್ಥಳದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಿದೆ. ಏನು ಲಾರಿಗಳು ಮತ್ತು ಬಸ್ಗಳು, ದೊಡ್ಡ ಗಾತ್ರದ ವಾಹನಗಳು ಯಾವೆಲ್ಲ ಇದೆ ಅದರ ಅಕ್ಕಪಕ್ಕ ಓಡಿಸುವಂತ ಬೈಕ್ ಸವಾರರು ಕೂಡ ಇಲ್ಲಿ ಜಾಗೃತಿಯನ್ನು ವಹಿಸಬೇಕಿದೆ. ಇಲ್ಲಾದ್ರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದು ಒಂದು ಸಮೀಕ್ಷೆಯನ್ನು ನಡೆಸಿ ಇದಕ್ಕೆ ಸೂಕ್ತ ಒಂದು ಏನು ಕ್ರಮವನ್ನ ಕೈಗೊಂಡು ಇಲ್ಲಿ ನಡೀತಕ್ಕಂಥ ಅಪಘಾತಗಳಿಗೆ ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು ಪ್ರಯಾಣಿಕರ ಆಗ್ರಹವಾಗಿದೆ.